ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿ ಮಿತ್ರರೇ, ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಏನ್ ನೋಡ್ತಾ ಬಂದಿದ್ದೀವಿ ಅಂದ್ರೆ ಬಾದಾಮಿ ಚಾಲುಕ್ಯರ ಎಲ್ಲ ಅರಸರ ಬಗ್ಗೆ ನೋಡಿದೀವಿ ಮತ್ತು ಅವರ ಆಡಳಿತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯನ್ನ ನೋಡಿದ ನಂತರ ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಭಾಗ ಯಾವುದು ಅಂತಂದ್ರೆ ಅವರ ಸಾಮಾಜಿಕ, ಧಾರ್ಮಿಕ ಮತ್ತು ಕಲೆ ವಾಸ್ತುಶಿಲ್ಪ ಅಂತಕ್ಕಂಥದ್ದು ಏನ್ ಟಾಪಿಕ್ ಇದೆ ಅದನ್ನ ಇವತ್ತು ನಾವು ನೋಡೋಣ ಅಂತ ಹೇಳ್ತಾ, ಸ್ಪರ್ಧಾರ್ಥಿ ಮಿತ್ರರಿಗೆ ಗೊತ್ತಿರಲಿ ನಿಮಗೆ ಹಿಂದೆ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು, ರಾಜ್ಯವನ್ನ ಯಾವ ರೀತಿಯಾಗಿ ವಿಕೇಂದ್ರೀಕರಣ ಆಡಳಿತದಗೋಸ್ಕರ ಅಂದ್ರ ಪ್ರಾಂತಗಳನ್ನಾಗಿ ಬೇರೆ ಬೇರೆ ರೀತಿಯಾಗಿ ಹಂತಗಳನ್ನಾಗಿ ಅವ್ರು ಹೇಗೆ ಡಿವೈಡ್ ಮಾಡ್ತಾ ಬಂದಿದ್ರು, ಯಾರ್ಯಾರಲ್ಲಿ ಅಧಿಕಾರಿಗಳಾಗಿ ನೇಮಕ ಮಾಡ್ತಿದ್ರು, ಯಾರ ಅಧಿಕಾರವನ್ನ ನೋಡ್ಕೋತಿದ್ರು ಅಂತಕ್ಕಂಥದ್ದು ಹೇಳಿದೀನಿ. ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಅವರ ಭೂಖಂಡ ವ್ಯವಸ್ಥೆ ಹೇಗಿತ್ತು, ಅವರ ತೆರಿಗೆಗಳು ಹೇಗಿದ್ದು, ಅವರ ನಾಣ್ಯಗಳು ಯಾವುವು ಎಲ್ಲವನ್ನು ಹೇಳ್ತಾ ಬಂದಿದ್ದೀನಿ. ಆದ್ರೆ ಇವತ್ತಿನ ಕ್ಲಾಸಿನಲ್ಲಿ ಅವರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ನೀತಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಜೀವನ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಏನಾದ್ರು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನ ನೋಡಿದಾಗ ಇವರ ಸಮಾಜದಲ್ಲಿ ಏನಿತ್ರಿ ಅಂದ್ರೆ ವರ್ಣ ವ್ಯವಸ್ಥೆ ಇತ್ತು. ಪ್ರತಿಯೊಂದು ಪ್ರಾಚೀನ ಕಾಲದಲ್ಲಿ ಬರ್ತಕ್ಕಂಥ ರಾಜ್ಯ ಮನೆತನದಲ್ಲಿ ಅತಿ ಹೆಚ್ಚಾಗಿ ಏನ್ ಕಂಡು ಬರ್ತದ ಅಂದ್ರೆ ವರ್ಣ ವ್ಯವಸ್ಥೆ ಕಂಡು ಬರ್ತದ್ರಿ. ಆದ್ರೆ ವರ್ಣ ವ್ಯವಸ್ಥೆ ಎಲ್ಲಿ ಕಂಡು ಬರ್ತದ ಅಂದ್ರೆ ಕೂಡ ಬಾದಾಮಿ ಚಾಲುಕ್ಯರಲ್ಲಿನೂ ಕೂಡ ವರ್ಣ ವ್ಯವಸ್ಥೆಯನ್ನು ಕಂಡು ಬರ್ತದ. ವರ್ಣ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂತ ಈ 4 ವರ್ಗಗಳು ಒಳಗೊಂಡಿರ್ತಕ್ಕಂಥ ವರ್ಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲನೆ ಇವರು ಏನ್ ಮಾಡ್ತಾರೆ, ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿರ್ಲಿಲ್ಲ. ಇವರು ಹೇಗೆ ವರ್ಣ ವ್ಯವಸ್ಥೆಗೆ ಅವಕಾಶವಿತ್ತೋ ಹಾಗೆ ಅನಿಷ್ಟ ಪದ್ಧತಿಗಳಿಗೆ ಅವಕಾಶಗಳಿರ್ಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನತಕ್ಕಂಥ 4 ವರ್ಣಗಳನ್ನು ಒಳಗೊಂಡಿರ್ತಕ್ಕಂಥ ವರ್ಣ ವ್ಯವಸ್ಥೆ ಇತ್ತು. ಆದ್ರೆ ಇವರ ಸಮಾಜದಲ್ಲಿ ಏನಾಗಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ಸಮಾಜದಲ್ಲಿ ಇವರು ಏನ್ ಮಾಡಿದ್ರು ಅಂದ್ರೆ ಅನಿಷ್ಟ ಪದ್ಧತಿಗಳಿಗೆ ಅವಕಾಶಗಳು ಕೊಟ್ಟಿರ್ಲಿಲ್ಲ. ಯಾವ್ರಿ ಅನಿಷ್ಟ ಪದ್ಧತಿ ಅಂದ್ರೆ ಬಾಲ್ಯ ವಿವಾಹಕ್ಕೆ ಅವಕಾಶವಿರಲಿಲ್ಲ. ಬಾಲ್ಯ ವಿವಾಹಕ್ಕೆ ಅವಕಾಶವಿರಲಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಸತಿ ಪದ್ಧತಿಗೆ ಅವಕಾಶವಿರಲಿಲ್ಲ. ಸತಿ ಸಹಗಮನ ಪದ್ಧತಿಗೆ ಅವಕಾಶವಿರಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ವರದಕ್ಷಿಣೆ ಪದ್ಧತಿಗೆ ಅವಕಾಶ ಇರ್ಲಿಲ್ರಿ. ವರದಕ್ಷಿಣೆಗೆ ಅವಕಾಶಗಳಿರ್ಲಿಲ್ಲ. ವರದಕ್ಷಿಣೆಗೆ ಅವಕಾಶವಿರ್ಲಿಲ್ಲ. ಆಮೇಲೆ ಇನ್ನೊಂದೇನಿರ್ಲಿಲ್ಲ ಅಂದ್ರೆ ಇವರಲ್ಲಿ ಪರದಾ ಪದ್ಧತಿ ವ್ಯವಸ್ಥೆ ಇರಲಿಲ್ಲ. ಇವೆಲ್ಲ ಅನಿಷ್ಟ ಪದ್ಧತಿಗಳು ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ಇರಲಿಲ್ಲ. ಸಮಾಜದಲ್ಲಿ ಇರಲಿಲ್ಲ ಇವರ ಆಡಳಿತದಲ್ಲಿ. ಮತ್ತೆ ಇನ್ನೊಂದೇನಾಗಿತ್ತು ಅಂದ್ರ ಇವರ ಆಡಳಿತದಲ್ಲಿ ಸಮಾಜದಲ್ಲಿ ತಂದೆನೇ ಏನಾಗಿದ್ದ ಅಂದ್ರೆ ಕುಟುಂಬದ ಮುಖ್ಯಸ್ಥನಾಗಿದ್ದ. ತಂದೆ ಕುಟುಂಬದ ಮುಖ್ಯಸ್ಥನಾಗಿರೋದ್ರ ಪಿತೃ ಪ್ರಧಾನವಾದಂತ ಕುಟುಂಬ ವ್ಯವಸ್ಥೆ ಇತ್ತು ಇವ್ರದು. ಪಿತೃ ಪ್ರಧಾನವಾದ ಕುಟುಂಬ ವ್ಯವಸ್ಥೆ ಎಲ್ಲಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಅಂದ್ರೆ ಸಮಾಜದಲ್ಲಿ ಇವ್ರ ತಂದೆನೇ ಮುಖ್ಯ ಆಗಿರ್ತಿದ. ಎಲ್ಲಿ ಅಂದ್ರೆ ಕುಟುಂಬದಲ್ಲಿ ತಂದೆನೇ ಕುಟುಂಬದ ಮುಖ್ಯಸ್ಥನಾಗಿರ್ತದ. ಜೊತೆಗೆ ಪಿತೃ ಪ್ರಧಾನವಾದ ಕುಟುಂಬ ವ್ಯವಸ್ಥೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಅಷ್ಟೇ ಅಲ್ಲ, ಇವರು ಸಮಾಜದಲ್ಲಿ ಏನಾಗಿತ್ರಿ ಅಂದ್ರೆ ಸ್ತ್ರೀಯರಿಗೆ ಉನ್ನತವಾದಂತ ಸ್ಥಾನಮಾನಗಳನ್ನು ಕೊಟ್ಟಿದ್ರು. ಸ್ತ್ರೀಯರಿಗೆ ಉನ್ನತವಾದಂತ ಸ್ಥಾನಮಾನಗಳು ಯಾರಿಗಿದ್ದು ಅಂದ್ರೆ ಸ್ತ್ರೀಯರಿಗೆ. ಅವರ ಆಡಳಿತದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನಗಳಿದ್ದು. ಜೊತೆಗೆ ಇವರ ಆಡಳಿತದಲ್ಲಿ ಏನಾಗಿತ್ತು ಅಂತಂದ್ರೆ ಇವರ ಆಡಳಿತದಲ್ಲಿ ಕೃಷಿ ಅಂತಕ್ಕಂಥದ್ದು ಒಂದು ಪ್ರಧಾನ ಕುಟುಂಬ ವ್ಯವಸ್ಥೆ ಆಗಿತ್ತು. ಕೃಷಿನ ನಂಬಿರ್ತಕ್ಕಂಥ ಕುಟುಂಬಗಳಿದ್ದು ಅಂದ್ರೆ ಅತಿ ಹೆಚ್ಚಾಗಿ ಕೃಷಿ ಪ್ರಧಾನವಾದ ಕುಟುಂಬಗಳಿದ್ದು ರೀ. ಅಂದ್ರೆ ಕೃಷಿಯನ್ನ ನಂಬಿರ್ತಕ್ಕಂಥ ಕುಟುಂಬಗಳಿದ್ದು ಇವರ ಸಮಾಜದಲ್ಲಿ. ಅಂದ್ರೆ ಕೃಷಿನೇ ಇವರ ಮುಖ್ಯ ಉದ್ಯೋಗವಾಗಿತ್ತು. ಕೃಷಿನ ಮುಖ್ಯ ಉದ್ಯೋಗ ಯಾರ್ದಾಗಿತ್ತು ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ಸಮಾಜ ವ್ಯವಸ್ಥೆಯಲ್ಲಿ ಜನರದು ಮುಖ್ಯ ಉದ್ಯೋಗ ಏನಾಗಿತ್ತು ಅಂದ್ರೆ ಕೃಷಿ. ಮತ್ತೆ ಇವರು ಕೃಷಿಯನ್ನ ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ರು. ಆ ಕೃಷಿ ಜೊತೆಗೆ ಅನೇಕ ವೃತ್ತಿಗಳು ಕೂಡ ಇದ್ದು ಬೇರೆ ಬೇರೆ.
ಇವರ ಆಡಳಿತದಲ್ಲಿ ಕೃಷಿಗಳ ಜೊತೆಗೇನೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಯಾರು ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಗೆ ಜನರು ಮಾಡ್ತಾ ಇದ್ರು. ಯಾರ್ಯಾರು ಮಾಡ್ತಿದ್ರು, ಏನ್ ಮಾಡ್ತಿದ್ರು ಅಂತಂದ್ರೆ ಇವರದಲ್ಲಿ ಕೃಷಿಯ ಜೊತೆಗೆ ಬಡಿಗೆತನ ಮಾಡ್ತಿದ್ರು. ಬಡಿಗೇರಿದ್ರು, ಕುಂಬಾರರಿದ್ರು, ಕಂಬಾರರಿದ್ರು, ನೇಕಾರರು ಕೂಡ ಇದ್ರು ಇಲ್ಲಿ. ಮತ್ತು ಆಭರಣಗಳ ತಯಾರು ಮಾಡ್ತಿದ್ರು, ಆಭರಣಗಳನ್ನ ತಯಾರು ಮಾಡೋರಿದ್ರು. ಹೀಗೆ ಬೇರೆ ಬೇರೆ ವೃತ್ತಿಗಳನ್ನು ಕೂಡ ಅನುಸರಿಸುವಂತ ವ್ಯವಸ್ಥೆ ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಬಾದಾಮಿ ಚಾಲುಕ್ಯರು. ಇವೆಲ್ಲ ವೃತ್ತಿಯನ್ನು ಮಾಡ್ತಕ್ಕಂಥ ಜನರಿದೆ. ಎಲ್ಲ ವೃತ್ತಿಯನ್ನು ಮಾಡ್ತಕ್ಕಂಥ ಜನರು ಎಲ್ಲಿದ್ರು ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಸಮಾಜದಲ್ಲಿ ಕಾಣ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇವರ ಮುಖ್ಯ ಉದ್ಯೋಗ ಆಗಿತ್ತು. ಮತ್ತು ಇವ್ರು ಏನ್ ಮಾಡಿದ್ರು ಅಂದ್ರು ವೈದಿಕೀಯ ಧರ್ಮವನ್ನ ಅತಿ ಹೆಚ್ಚಾಗಿ ಅನುಸರಿಸ್ತಕ್ಕಂಥವ್ರಾಗಿದ್ರು. ಇವೆಲ್ಲ ಎಲ್ಲರೂ ವೈದಿಕೀಯ ಧರ್ಮದವರಾಗಿದ್ರು. ಇವರು ವೈದಿಕೀಯ ಧರ್ಮವನ್ನ ಅನುಸರಿಸ್ತಕ್ಕಂಥವ್ರಾಗಿದ್ರು. ಅಂದ್ರ ವೈದಿಕೀಯ ಧರ್ಮದ ಮತಾವಲಂಬಿಗಳಾಗಿದ್ರು, ಅನುಯಾಯಿಗಳಾಗಿದ್ರು, ವೈದಿಕೀಯ ಧರ್ಮವನ್ನ ಅನುಸರಿಸ್ತಕ್ಕಂಥವ್ರಾಗಿದ್ರು. ಜೊತೆಗೆ ಇವ್ರು ಏನ್ ಮಾಡಿದ್ರು ಅಂದ್ರ ಜೈನ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮಕ್ಕೆ ಏನ್ ಮಾಡಿದ್ರು ಆಶ್ರಯವನ್ನು ಕೊಟ್ಟಿದ್ದರಿಂದ ಈ ಬಾದಾಮಿ ಚಾಲುಕ್ಯ ಅರಸರನ್ನ ಏನಂತ ಕರೀತಾರೆ ಅಂದ್ರೆ ಸರ್ವ ಧರ್ಮಗಳ ಸಮನ್ವಯತೆಯನ್ನು ಸಾರಿದವರು ಅಂತ ಹೇಳ್ತಾರೆ. ಇವರಿಗೆ ಸರ್ವ ಧರ್ಮಗಳ ಸಮನ್ವಯತೆ ಸಾರಿದವರು. ಸರ್ವಧರ್ಮಗಳ ಸಮನ್ವಯತೆ ಸಾರಿದವರು ಯಾರಂದ್ರೆ ಈ ಬಾದಾಮಿ ಚಾಲುಕ್ಯರ ಅರಸರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇವರ ಆಡಳಿತ ಅವಧಿಯಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 100 ಏನಿದ್ದು ಅಂತಂದ್ರೆ ವಿಹಾರಗಳಿದ್ದು ಅಂತೆ. 10,000 ಏನಿದ್ರು ಅಂದ್ರ ಬೌದ್ಧ ಭಿಕ್ಷುಗಳು ಇದ್ರಂತ್ರ. ಅಲ್ಲಿ ಬೌದ್ಧ ಸನ್ಯಾಸಿಗಳು ಅಂತ ಕರೀತಾರೆ ಅವರು. ಭಿಕ್ಷುಗಳು ಅಂದ್ರೆ ಸನ್ಯಾಸಿಗಳು. ಬೌದ್ಧ ಸನ್ಯಾಸಿಗಳು ಇವರ ಆಡಳಿತದಲ್ಲಿ ಏನಾಗಿದ್ರು ಅಂದ್ರೆ ವಾಸವಾಗಿದ್ರಂತೆ. ಎಷ್ಟು ಜನ ಅಂದ್ರ 10,000 ಜನ ಬೌದ್ಧ ಸನ್ಯಾಸಿಗಳಿದ್ರಂತೆ. 100 ಬೌದ್ಧ ವಿಹಾರಗಳಿದ್ದು ಅಂತೆ. ಇವೆಲ್ಲ ಯಾರ ಆಶ್ರಯದಲ್ಲಿದ್ದು ಅಂದ್ರ ಬಾದಾಮಿ ಚಾಲುಕ್ಯರ ಆಶ್ರಯ. ಸರ್ ಇದು ಹೆಂಗ್ ಹೇಳ್ತೀರಿ ಅಂತಂದ್ರೆ ಇದು ಒಂದು ಆಧಾರ ಗೊತ್ತಿರಲಿ ನಿಮಗೆ. ಹುಯೆನ್ ಸಾಂಗ್ ಬರ್ದಿರ್ತಕ್ಕಂಥ ಕೃತಿ ಅದ. ಹುಯೆನ್ ಸಾಂಗನ ಒಂದು ಶ್ರೇಷ್ಠವಾದಂತ ಕೃತಿ ಅದ ರೀ. ಅದೇ ಯಾವ್ದಂದ್ರೆ ಸಿಯುಕೆ ಇಂದ ತಿಳಿದು ಬರ್ತದ. ಸಿಯುಕೆ ಅಂತಕ್ಕಂಥ ಗ್ರಂಥದ ಗ್ರಂಥದಲ್ಲಿ ಇದರ ಉಲ್ಲೇಖವನ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಆ ಸಿಯುಕೆ ಗ್ರಂಥದಿಂದ 100 ವಿಹಾರಗಳಿದ್ದು 10,000 ಬೌದ್ಧ ಸನ್ಯಾಸಿಗಳು ಅವರ ಆಶ್ರಯದಲ್ಲಿ ವಾಸವಾಗಿದ್ರು ಅಂತಕ್ಕಂಥದನ್ನ ನೋಡ್ತೀವಿ. ಇಷ್ಟು ವಿಹಾರಗಳನ್ನು ಸ್ಥಾಪನೆ ಮಾಡಿದ್ರು. 10,000 ಬೌದ್ಧ ಸನ್ಯಾಸಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಈ ಬಾದಾಮಿ ಚಾಲುಕ್ಯರು ಅಂತೇಳಿ ಅದು ತಿಳಿದು ಬರೋದೇ ಅಂದ್ರೆ ಹುಯೆನ್ ಸಾಂಗನ ಸಿಯುಕೆ. ಹುಯೆನ್ ಸಾಂಗ್ ಯಾವ ದೇಶದವ ಅಂತಂದ್ರೆ ಚೀನಾ ದೇಶದ ಒಬ್ಬ ಪ್ರವಾಸಿಗ. ಜೊತೆಗೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಇವರು ಅನೇಕ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಮತ್ತು ಧಾರ್ಮಿಕ ನೀತಿ ನಿಯಮಗಳನ್ನ ಅನುಸರಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ನೋಡ್ತೀವಿ. ಇವರ ಸಮಯದಲ್ಲಿ ಏನಾಗ್ತದ್ರಿ ಅಂತಂದ್ರೆ ಒಂದು ತುಸು ಗ್ರಂಥಗಳ ರಚನೆ ಆಗಿರ್ತಾವ. ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅತ್ಯಂತ ಪ್ರಮುಖವಾದಂತ ಕೊಡುಗೆಯನ್ನು ಕೊಟ್ಟಾರೆ ಇವರು. ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದರೊಳಗನೆ ಇನ್ನೊಂದು ಗೊತ್ತಿರಲಿ, ಅತಿ ಶ್ರೇಷ್ಠವಾದಂತ ಇಮ್ಮಡಿ ಪುಲಿಕೇಶಿಯ ಸೊಸಿ ಅಂದ್ರೆ ಚಂದ್ರಾದಿತ್ಯನ ಹೆಂಡತಿಯಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಮಗ ಚಂದ್ರಾದಿತ್ಯನ ಹೆಂಡತಿ ಅಥವಾ ರಾಣಿ ಇಮ್ಮಡಿ ಪುಲಿಕೇಶಿಯ ಸೊಸೆ. ಇಮ್ಮಡಿ ಪುಲಿಕೇಶಿ ಮಗನಾದಂತ ಚಂದ್ರಾದಿತ್ಯನ ಹೆಂಡತಿ ಯಾರು ಅಂದ್ರ ಆ ಚಂದ್ರಾದಿತ್ಯನ ಹೆಂಡತಿ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕಾ. ವಿಜ್ಜಿಕೆ ಅಥವಾ ವಿಜಯ ಭಟ್ಟಾರಿಕೆ ಅಂತನೂ ಕರೀತಾರೆ. ವಿಜಯ ಭಟ್ಟಾರಿಕೆ ಈಕಿ ಒಂದು ಕೃತಿ ಬರೀತಾರೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಯಾವುದು ಅಂದ್ರ ಕೌಮದಿ ಮಹೋತ್ಸವ ಅಂತೇಳಿ. ಕೌಮದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಯಾರು ಬರೀತಾರೋ ಅಂದ್ರೆ ಈ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕೆ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ರಾಣಿ ಯಾರಂದ್ರೆ ಇಮ್ಮಡಿ ಪುಲಿಕೇಶಿಯ ಸಸ್ಯ ಇವಳು. ಮತ್ ಜೊತೆಗೆ ಏನಾಗಿದ್ರು ಅಂದ್ರ ಈ ಚಂದ್ರಾದಿತ್ಯನ ಹೆಂಡತಿ ಆಗಿರ್ತಕ್ಕಂಥವಳು. ಮತ್ತ ಇವರ ಆಡಳಿತದಲ್ಲಿ ಇನ್ನೊಬ್ಬ ಬರ್ತಾನೆ. ಯಾರಂದ್ರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಯಾರು ಅಂದ್ರೆ ಶಿವ ಭಟ್ಟಾರಿಕಾ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಯಾರು ಅಂದ್ರ ಶಿವ ಭಟ್ಟಾರಕರಂತ ಒಬ್ಬ ಕವಿ ಬರ್ತಾನೆ. ಶಿವ ಭಟ್ಟಾರಕ
ಶಿವ ಭಟ್ಟಾರಕ ಅಂತಕ್ಕಂಥವ ಈತ ಬರೆದಿರ್ತಕ್ಕಂಥ ಒಂದು ಶ್ರೇಷ್ಠವಾದಂತ ಕೃತಿ ಯಾವುದು ಅಂತಂದ್ರೆ ಹರ ಪಾರ್ವತಿ. ಯಾವ್ದು ಬರೀತಾನಂದ್ರೆ ಹರ ಪಾರ್ವತಿಯ ಹರ ಪಾರ್ವತಿ ಅನ್ನತಕ್ಕಂಥ ಕೃತಿಯನ್ನು ಬರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೋ ಅಂದ್ರೆ ಅತಿ ಶ್ರೇಷ್ಠ ಹರ ಪಾರ್ವತಿಯ ವಿಲಾಸಂ. ಹರ ಪಾರ್ವತಿಯ ವಿಲಾಸಂ, ಹರ ಪಾರ್ವತಿಯ ವಿಲಾಸಂ ಅಂತಂದ್ರು ಒಂದೇ, ಹರ ಪಾರ್ವತಿ ಅಂದ್ರು ಒಂದೇ. ಅದನ್ನ ಬರೆದವ್ರೆ ಶಿವ ಭಟ್ಟಾರಕ ಅನ್ನತಕ್ಕಂಥ ಇವರ ಆಡಳಿತದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೇಷ್ಠವಾದಂತ ಕೃತಿಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಇವರದು ಬರೆದಿರ್ತಕ್ಕಂಥ ಇವರ ಆಡಳಿತದಲ್ಲಿ ನೋಡ್ತಕ್ಕಂಥದ್ದು ಇನ್ನೊಂದು ಶ್ರೇಷ್ಠವಾಗಿರ್ತಕ್ಕ ಅತಿ ಹೆಚ್ಚು ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಸ್ ಗಳು ಎಲ್ಲಿ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅತಿ ಹೆಚ್ಚಾಗಿ ಇವರ ಕ್ವಶನ್ಗಳು ಇವರ ಈ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚಾಗಿ ಕ್ವಶನ್ಗಳು ಇಲ್ಲಿವರೆಗೂ ಕೂಡ ಅತಿ ಹೆಚ್ಚಾಗಿ ಏನ್ ಮಾಡ್ತಾ ಇದ್ದಾನಂದ್ರ ಈ ಕ್ವಶನ್ಗಳು ಕೇಳೋದ ಜಾಸ್ತಿ ಈ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ಕ್ಷೇತ್ರಗಳ ಮೇಲೆ ಅತಿ ಹೆಚ್ಚಾಗಿ ಏನ್ ಕೇಳ್ತಾ ಇದ್ದಾನ ಅಂದ್ರೆ ಈ ಕ್ವಶನ್ ಗಳನ್ನ ಕೇಳೋದ್ರಿಂದ ಆ ಕಾರಣಕ್ಕಾಗಿ ಸ್ವಲ್ಪ ಗಮನ ಇರ್ಲಿ ಕಡಿ ಚೆನ್ನಾಗಿ ನೋಟ್ಸ್ ಅನ್ನು ಮಾಡ್ತಾ ಹೋಗ್ರಿ. ನಾನೆಲ್ಲಾ ಡಿಟೇಲ್ ಆಗಿನ ಬೋರ್ಡ್ ಮೇಲೆ ಬರಿತಾ ಹೋಗ್ತಾ ಇದ್ದೀನಿ. ಹಾಗಾಗಿನೇ ಇವರ ಕಾಲದ ಇರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ನೋಡ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ ನಾವು ನೋಡ್ತೀವಿ. ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡಿದಾಗ ಇವರ ವಾಸ್ತುಶಿಲ್ಪವನ್ನ ಏನಂತ ಕರೀತಾರೋ ಅಂದ್ರೆ ಇವರ ವಾಸ್ತುಶಿಲ್ಪವನ್ನ ಯಾರ ವಾಸ್ತುಶಿಲ್ಪ ಅಂದ್ರೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ. ಈ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಹೇಗೆ ಅಂದ್ರ ಸಮ್ಮಿಶ್ರಣಗೊಂಡಿರ್ತಕ್ಕಂಥ ವಾಸ್ತುಶಿಲ್ಪ ರೀ. ಇವರ ವಾಸ್ತುಶಿಲ್ಪಕ್ಕೆ ಏನಂತ ಕರೀತಾರೆ ಹಾಗಾದ್ರೆ ವೇಸರ ಶೈಲಿ ಅಂತ ಕರೀತಾರೆ. ವೇಸರ ಶೈಲಿ, ಈ ವೇಸರ ಶೈಲಿ ಅಂತ ಕರೀತಾರೆ ಇವರ ವಾಸ್ತುಶಿಲ್ಪವನ್ನ. ಈ ವೇಸರ ಶೈಲಿ ಏನಾಗ್ಯದ್ರಿ ಅಂದ್ರೆ ಉತ್ತರ ಭಾರತದ ನಾಗರ ಶೈಲಿ ಅದು ಉತ್ತರ ಭಾರತದ ನಾಗರ ಶೈಲಿ ಒಂದಾದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಇವೆರಡರ ಮಿಶ್ರಣವೇ ಯಾವುದು ಅಂದ್ರೆ ವೇಸರ ಶೈಲಿ. ಇವೆರಡರ ಮಿಶ್ರಣ ಅದು. ಈ ಎರಡರ ಮಿಶ್ರಣ ಯಾವ್ದಾಗ್ಯದ ಅಂದ್ರ ವೇಸರ ಶೈಲಿ ಆಗ್ಯದ. ಅಂದ್ರೆ ಉತ್ತರ ಭಾರತದಲ್ಲಿ ಪ್ರಚಲಿತಲ್ಲಿರುವ ಶೈಲಿ ಒಂದು ವಾಸ್ತುಶಿಲ್ಪದ ಶೈಲಿ ಯಾವುದು ಅಂದ್ರೆ ನಾಗರ ಶೈಲಿ. ದಕ್ಷಿಣ ಭಾರತದಲ್ಲಿರುವುದು ಯಾವುದು ಅಂತಂದ್ರೆ ಅದು ದ್ರಾವಿಡ ಶೈಲಿ. ಇವೆರಡರ ಒಂದು ಲಕ್ಷಣ ಅಥವಾ ಮಿಶ್ರಣ, ಇವೆರಡರ ಶೈಲಿಯ ಮಿಶ್ರಣವೇ ಯಾವುದು ಅಂದ್ರೆ ವೇಸರ ಶೈಲಿ. ಅದು ಬಾದಾಮಿ ಚಾಲುಕ್ಯರು ಅನುಸರಿಸಿರ್ತಕ್ಕಂಥ ಶೈಲಿ. ಹಾಗಾಗಿ ಇವರ ಒಂದು ದೇವಾಲಯಗಳು ಏನಾಗಿದ್ದು ಅಂತಂದ್ರೆ 3-4 ಅಡಿ ಎತ್ತರವಾಗಿರ್ತಾರೆ. 3-4 ಅಡಿ ಎತ್ತರವಾದ ಜಗುಲಿಯನ್ನ ಅಥವಾ ಜಗುತಿಯನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಏನಾಗುತ್ತದ್ರಿ ಅಂದ್ರೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಅದರ ಮೇಲೆ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ಆ ದೇವಾಲಯಗಳೆಲ್ಲ ಯಕಾರಿ ಮುಖ ಮಾಡಿರ್ತಿದ್ವು ಅಂದ್ರೆ ಪೂರ್ವ ಭಾಗಕ್ಕೆ ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಬಾದಾಮಿ ಚಾಲುಕ್ಯರು. ಅಂದ್ರ ಭೂಮಿಯಿಂದ 3-4 ಅಡಿ ಎತ್ತರವಾದಂತ ವಿಶಾಲವಾದಂತ ಜಗತಿಯನ್ನ ನಿರ್ಮಾಣ ಮಾಡ್ತಿದ್ರು. ಅದರ ಮೇಲೆ ಏನ್ ಮಾಡ್ತಾ ಇದ್ರು ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಏನ್ ಮಾಡ್ತಾ ಇದ್ರು ಅಂದ್ರೆ ದೇವಾಲಯಗಳನ್ನ ನಿರ್ಮಾಣ ಮಾಡತಕ್ಕಂತ ಲಕ್ಷಣಗಳು ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಬಾದಾಮಿ ಚಾಲುಕ್ಯರ ಈ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ದೇವಾಲಯಗಳ ನಿರ್ಮಾಣಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿನೇ ಇವರ ದೇವಾಲಯಗಳನ್ನ ಏನಂತ ಕರೀತಾರೋ ಅಂದ್ರೆ ಇವರ ವಾಸ್ತುಶಿಲ್ಪವನ್ನ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕ ಅಂತ ಕರೀತಾರೆ. ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತ ದೇವಾಲಯಗಳ ನಿರ್ಮಾಣ ಆಗಿದಾವೆ ಇವರ ಕಾಲದಲ್ಲಿ. ಈ ಚಾಲುಕ್ಯರನ್ನ ಏನಂತ ಕರೀ ಚಾಲುಕ್ಯರ ವಾಸ್ತುಶಿಲ್ಪವನ್ನ ಏನಂತ ಕರೆದ್ರು ಅಂದ್ರೆ ಕರ್ನಾಟಕ, ವೆರಿ ಇಂಪಾರ್ಟೆಂಟ್ ಬರ್ಕೊಡ್ರಿ, ಕರ್ನಾಟಕದ ನೋಡ್ರಿ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕ ಅಂತ ಕರೀತಾರೆ. ಇವರ ವಾಸ್ತುಶಿಲ್ಪವನ್ನ ಇವರ ದೇವಾಲಯಗಳನ್ನ ಕರ್ನಾಟಕದ ದೇವಾಲಯದ
ವಾಸ್ತುಶಿಲ್ಪದ ಪ್ರವರ್ತಕ ಅಂತ ಅಭಿವೃದ್ಧಿ ಪ್ರಗತಿ ಹೊಂದಿರತಕ್ಕಂತ ಶೈಲಿ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇವರ ಕಾಲದಲ್ಲಿ ಅತ್ಯಂತ ಅಚ್ಚುಕಟ್ಟಾದಂತಹ ದೇವಾಲಯಗಳ ನಿರ್ಮಾಣಗೊಳ್ಳಕ್ ಪ್ರಾರಂಭಗೊಂಡಿದ್ದು ಅಂತೇಳಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಇವರ ದೇವಾಲಯದ ನಿರ್ಮಾಣವನ್ನು ಕಂಡಿರ್ತಕ್ಕಂಥ ಇತಿಹಾಸಕಾರ ಏನ್ ಕರೆದ್ರು ಅಂದ್ರೆ ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕ, ಬಾದಾಮಿ ಚಾಲುಕ್ಯರ ದೇವಾಲಯಗಳ ವಾಸ್ತುಶಿಲ್ಪ ಅಂತೇಳಿ ನೋಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಕರಿತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇದನ್ನ ಹಿಂಗಂದ್ರು ಕರೀತಾರೆ, ಇನ್ನೊಂದು ಏನ್ ಕರೀತಾರೆ, ಚಾಲುಕ್ಯರ ಕಲೆ ಅಂತನೂ ಕೂಡ ಕರೀತಾರ. ಅವರ ಚಾಲುಕ್ಯರ ಕಲೆ ಅಂತನೂ ಕೂಡ ಕರೀತಾರೆ. ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪರ ಪ್ರವರ್ತಕ ಅಂತನೂ ಕರೀತಾರೆ, ಚಾಲುಕ್ಯರ ಕಲೆ ಅಂತನೂ ಕೂಡ ಕರೀತಾರೆ. ಆ ಗೋಡೆಗಳ ಮೇಲೆ ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ದೇವಾಲಯಗಳನ್ನ ಬಾದಾಮಿ ಚಾಲುಕ್ಯರ ಅರಸರು ನಿರ್ಮಾಣ ಮಾಡಿದರು ಅಂತ ನಾವು ತಿಳ್ಕೊಳ್ಬೇಕಾಗ್ತದ. ಅಷ್ಟೇ ಅಲ್ಲ, ಇವರ ಆಡಳಿತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಕಲ್ಪನೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಅತ್ಯಂತ ಕರ್ನಾಟಕದಲ್ಲಿ ದೇವಾಲಯಗಳ ನಿರ್ಮಾಣ ಮಾಡೋದಕ್ಕೆ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಯಾರಾಗಿದ್ರು ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರು ಅತಿ ಶ್ರೇಷ್ಠವಾಗಿರ್ತಕ್ಕಂಥ. ಇವರ ಕಾಲದಲ್ಲಿನೂ ಕೂಡ ಅನೇಕ ವಾಸ್ತುಶಿಲ್ಪದ ಕೇಂದ್ರಗಳಿದ್ದು. ವಾಸ್ತುಶಿಲ್ಪದ ಕೇಂದ್ರಗಳಂದ್ರೆ ಏನ್ ಅರ್ಥ, ಅತಿ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದಂತ ಪ್ರದೇಶ. ಒಂದು 3 ಕೇಂದ್ರಗಳನ್ನಾಗಿ ನೋಡ್ತೀವಿ. ವಾಸ್ತುಶಿಲ್ಪದ ಕೇಂದ್ರಗಳು ಯಾರು ಕೇಂದ್ರ ಅಂದ್ರೆ ಬಾದಾಮಿ ಚಾಲುಕ್ಯರ ದೇವಾಲಯಗಳು ನಿರ್ಮಾಣಗೊಂಡಿರ್ತಕ್ಕಂಥ ಸ್ಥಳ. ಬಾದಾಮಿ ಚಾಲುಕ್ಯರು ನಿರ್ಮಾಣಗೊಂಡಿರ್ತಕ್ಕಂಥ ಸ್ಥಳ ಇವು ವಾಸ್ತುಶಿಲ್ಪದ ಕೇಂದ್ರಗಳು ಅಂತೇಳಿ ನಾವು ನೋಡ್ತೀವಿ. ವಾಸ್ತುಶಿಲ್ಪದ ಕೇಂದ್ರಗಳು ಅಂದ್ರೆ ಅತಿ ಹೆಚ್ಚು ದೇವಾಲಯಗಳು ನಿರ್ಮಾಣಗೊಂಡಿರ್ತಕ್ಕಂಥವು ಎಲ್ಲಿ ಅಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಬಾದಾಮಿ ಒಳಗೆ, 2 ಐಹೊಳೆ ಒಳಗೆ, ಇನ್ನೊಂದು 3ನೇದು ಯಾವ್ದ್ರಿ ಅಂದ್ರೆ ಪಟ್ಟದಕಲ್ಲು. ಇಲ್ಲಿ ಅತಿ ಹೆಚ್ಚಾಗಿ ಏನ್ ನಿರ್ಮಾಣಗೊಂಡವ್ರಿ ಅಂತಂದ್ರೆ ಈ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಾದಾಮಿ ಚಾಲುಕ್ಯರು. ಈ 3 ಸ್ಥಳಗಳ ಅತಿ ಹೆಚ್ಚು ಇವರು ದೇವಾಲಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಯಾವ್ದು ಅಂದ್ರ ಬಾದಾಮಿ ಅಂತಕ್ಕಂಥದ್ದು. ನೋಡಿದ್ರೆ ಬಾದಾಮಿಯಲ್ಲಿ ಎಷ್ಟು ದೇವಾಲಯಗಳು ಬರ್ತಾವ್ರಿ ಅಂದ್ರೆ, ಒಂದು ಬಾದಾಮಿ ಅಂತಕ್ಕಂಥ ಸ್ಥಳದೊಳಗಿನ ಇಲ್ಲಿ ಏನೇನ್ ಕಂಡು ಬರ್ತಾವ್ರಿ ಅಂತಂದ್ರ ವಿಶೇಷವಾಗಿರ್ತಕ್ಕಂಥದ್ದು ಬಾದಾಮಿಯಲ್ಲಿ ಬನಶಂಕರಿ ದೇವಾಲಯ ಕಂಡು ಬರ್ತದ ನೋಡ್ರಿ. ಬನಶಂಕರಿ ದೇವಾಲಯ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಈ ಬಾದಾಮಿ ಒಳಗೆ. ಇನ್ನೊಂದು ಏನಂದ್ರ 18 ಕೈಗಳುಳ್ಳ ನಟರಾಜನ ವಿಗ್ರಹ ಕಂಡು ಬರ್ತದ. 18 ಕೈಗಳುಳ್ಳ ನಟರಾಜನ ವಿಗ್ರಹ ಕಂಡು ಬರ್ತದ್ರಿ. 18 ಕೈಗಳುಳ್ಳ ನಟರಾಜನ ವಿಗ್ರಹ ಕಂಡು ಬರ್ತದ. ಮತ್ತಷ್ಟೆಲ್ಲ ಇದೇ ಬಾದಾಮಿಯಲ್ಲಿ ಏನಂದ್ರ 4 ಗುಹೆಗಳು ಕಂಡು ಬರ್ತಾವೆ. 4 ಗುಹಾಲಯಗಳು ಕೂಡ ಕಂಡು ಬರ್ತಾವೆ. ಎಲ್ಲಿ ಅಂದ್ರೆ ಬಾದಾಮಿ ಒಳಗೆ 4 ಗುಹಾಲಯಗಳು ಕಂಡು ಬರ್ತಾವೆ. ಅದು ಎಷ್ಟು ಗುಹಾಲಯಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗುಹಾಲಯಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಅದ್ರಲ್ಲಿ 1ನೇ ಗುಹಾಲಯ ಏನನ್ನು ಸೂಚಿಸ್ತದ್ರಿ ಅಂದ್ರೆ 1ನೇ ಗುಹೆ ಏನನ್ನ ಸೂಚಿಸ್ತದ್ರೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಹೆ ಆಗ್ಯದ್ರಿ ಅಂದ್ರೆ 1ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ ಅಂದ್ರೆ ಶೈವ ಧರ್ಮದ ಅನುಸರಿಸಿರ್ತಕ್ಕಂಥ ಗುಹೆದ ಒಂದು ಎಲ್ಲಿ ಕಂಡು ಬರ್ತಾರ 1ನೇ ಗುಹೆ. ಶೈವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದು 1ನೇ ಗುಹೆ. ಇನ್ನೊಂದು ಯಾವ್ದಂದ್ರ ಇದು 1ನೇ ಗುಹೆ. 2 ಮತ್ತು 3ನೇ ಗುಹೆ. 2 ಮತ್ತು 3ನೇ ಗುಹೆ ಎದಕ್ ಸಂಬಂಧಪಟ್ಟವ್ರಿ ಅಂದ್ರೆ ಇವು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಯಾವುವು ಅಂದ್ರೆ 2 ಮತ್ತು 3ನೇ ಗುಹೆಗಳು. ಇನ್ನೊಂದು ಯಾವುದು ಅಂದ್ರೆ 4ನೇ ಗುಹೆ. 4ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ರಿ ಅಂದ್ರೆ 4ನೇ ಗುಹೆ ಸಂಬಂಧಪಟ್ಟಿದ್ದು ಜೈನ ಧರ್ಮಕ್ಕೆ. ವೆರಿ ಇಂಪಾರ್ಟೆಂಟ್, ನೆನಪಿರ್ಲಿ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಯಾವ ಗುಹೆ ಅಂದ್ರೆ 4ನೇ ಗುಹೆ. 2 ಮತ್ತು 3ನೇ ಗುಹೆ ಎದಕ್ಕೆ ಸಂಬಂಧಪಟ್ಟದ್ರಿ ಯಾವ ಧರ್ಮಕ್ಕೆ ಅಂದ್ರೆ ವೈಷ್ಣವ ಧರ್ಮಕ್ಕೆ. 1ನೇ ಗುಹೆ ಯಾವ್ದಕ್ಕೆ ಸಂಬಂಧಪಟ್ಟದ್ರಿ ಅಂದ್ರೆ ಶೈವ ಧರ್ಮಕ್ಕೆ. ಒಟ್ಟಾರೆ ಈ ರೀತಿಯಾಗಿರ್ತಕ್ಕಂಥ 4 ಗುಹೆಗಳನ್ನು ಎಲ್ಲಿ ಕಾಣ್ತೀವಿ ಅಂದ್ರ ಬಾದಾಮಿಯಲ್ಲಿ ಕಾಣತಕ್ಕಂಥದ್ದು ಅತ್ಯಂತ. ಇದರಲ್ಲಿ ಸರ ಅತಿ ದೊಡ್ಡ ಗುಹೆ ಯಾವುದು? ಇದು ಇಂಪಾರ್ಟೆಂಟ್.
ಅತ್ಯಂತ ದೊಡ್ಡದಾದಂತ ಗುಹೆ ಯಾವ್ದಾಗ್ಯದ್ರಿ ಅಂತಂದ್ರ ಮೂರನೇ ಗುಹೆ. ಮೂರನೇ ಗುಹೆಯನ್ನ ಏನಂತ ಕರಿತೀವಿ ಅಂದ್ರ ನಾವು ಅತಿ ದೊಡ್ಡ ಗುಹೆ ಅಂತ ನೋಡ್ತೀವಿ. ಅತಿ ದೊಡ್ಡ ಗುಹೆ ಯಾವ್ದಾಗ್ಯದ್ರಿ ಅಂದ್ರೆ ಅತಿ ದೊಡ್ಡ ಗುಹೆ ಯಾವ್ದಂದ್ರ ಮೂರನೇ ಗುಹೆ. ಅತಿ ದೊಡ್ಡ ಗುಹೆ ಮೂರನೇ ಗುಹೆ. ಅತಿ ಚಿಕ್ಕದ ಯಾವ್ದು ನಾಲ್ಕನೇದು. ನಾಲ್ಕನೇ ಗುಹೆಯನ್ನ ಅತಿ ಚಿಕ್ಕ ಗುಹೆ ಅಂತ ಕರಿತೀವಿ. ಅತಿ ಚಿಕ್ಕ ಗುಹೆ. ಅತಿ ಚಿಕ್ಕ ಗುಹೆ ಯಾವುದು ಅಂತಂದ್ರ ನಾಲ್ಕನೇದು. ದ್ವಾರ ಯಾವುದು ಅಂತಂದ್ರೆ ಮೂರನೇದು. ಸಾಂದ್ರ ಯಾವುದು ಅಂತಂದ್ರ ನಾಲ್ಕನೇ ಗುಹೆ ಅಂತೇಳಿ ನಾವು ನೋಡ್ತೀವಿ. ಇವೆಲ್ಲ ಎಲ್ಲಿ ಕಂಡು ಬರ್ತಾವ್ರಿ ಅಂದ್ರೆ ಈ ಬಾದಾಮಿ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಬಾದಾಮಿಯಲ್ಲಿ ಕಂಡು ಬರ್ತಾವೆ. ಇನ್ನೊಂದು ಕೇಂದ್ರ ಅದು ಅತಿ ಶ್ರೇಷ್ಠವಾದ ನಾನು ಹೇಳಿದ್ರೆ ಐಹೊಳೆ ಅಂತಕ್ಕಂಥದ್ದು. ಐಹೊಳೆ ಅಂತಕ್ಕಂಥದ್ದು ಬರ್ತದ್ರಿ. ಐಹೊಳೆ ಒಳಗೆ ಎಲ್ಲಿಂದ ಏನ್ ಯಾವ ದೇವಾಲಯಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಇವೆಲ್ಲ ಗೊತ್ತಿರಲಿ. ನಿಮಗೆ ದೇವಾಲಯ ಕೊಟ್ಟು ಎಲ್ಲಿ ಬರ್ತದ ಸ್ಥಳಗಳು ಕೇಳ್ತಾ ಇದ್ದಾನೆ. ಐಹೊಳೆ ಅಂತಕ್ಕಂಥದ್ದು ಎರಡನೇದಲ್ಲಿ ಬರ್ತದಂದ್ರೆ ಐಹೊಳೆ. ಐಹೊಳೆ ಐಹೊಳೆ ಒಳಗೆ ಏನೇನು ಕಂಡು ಬರ್ತಾವೆ, ಯಾವ ದೇವಾಲಯಗಳು ಕಂಡು ಬರ್ತಾವೆ ಅಂದ್ರೆ ಐಹೊಳೆಯ ಮೊದಲನೇ ಹೆಸರನ್ನ ನೋಡಿದಾಗ ಅಯ್ಯ ಹೊಳೆ ಅಂತ ಕರೀತಾರೆ. ಇದ್ರ ಮೊದಲನೇ ಹೆಸರು ಏನು ಅಂತಂದ್ರೆ ಅಯ್ಯ ಹೊಳೆ. ಇದರ ಮೊದಲ ಹೆಸರು ಅಂದ್ರ ಅಯ್ಯ ಹೊಳೆ ಅಂತೇಳಿ ಕರೀತಾರ ಐಹೊಳೆಯನ್ನ. ಇಲ್ಲಿ ಎಷ್ಟು ಒಂದು ಅಂದಾಜು ಎಷ್ಟು ದೇವಾಲಯಗಳದಾವ ಅಂದ್ರೆ 150 ದೇವಾಲಯಗಳಿದಾವಂತೆ. ಇಲ್ಲಿ 150 ದೇವಾಲಯಗಳಿದಾವಂತೆ. ಒಂದು ಇತಿಹಾಸಕಾರ ಹೇಳ್ತಾರ 150 ದೇವಾಲಯಗಳು ಎಲ್ಲಿ ಕಂಡು ಬರ್ತಾವು ಅಂತಂದ್ರೆ ಈ ಒಂದು ಐಹೊಳೆ ಒಳಗೆ. ಆ ಕಾರಣಕ್ಕಾಗಿ ಈ ಐಹೊಳೆಯನ್ನ ಪರ್ಸಿ ಬ್ರೌನ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಈ ಪರ್ಸಿ ಬ್ರೌನ್ ಅನ್ನತಕ್ಕಂಥ ಇತಿಹಾಸಕಾರ ಐಹೊಳೆಯನ್ನ ಏನಂತ ಕರಿತಾನೋ ಅಂತಂದ್ರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತಾನೆ. ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರಿತಾನೆ. ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರಿತಾನೆ. ನೋಡ್ರಿ ಎಷ್ಟು ಚಂದ ಕರೀದ ನಾವು. ಅಲ್ಲಿ ಐಹೊಳೆ ಒಳಗನೆ 150ಕ್ಕಿಂತಲೂ ಹೆಚ್ಚು ದೇವಾಲಯ ಕಂಡು ಬರುವುದರಿಂದ ಪರ್ಸಿ ಬ್ರೌನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಈ ಐಹೊಳೆಯನ್ನ ಏನಂತ ಕರೆದ ಅಂದ್ರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೆದ. ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದವ್ರು ಯಾರು? ಪರ್ಸಿ ಬ್ರೌನ್. ಬಹಳ ಸರಿ ಕೇಳಿದ ಕ್ವಶನ್ಗಳು ನೆನಪಿರಲಿ. ಜೊತೆಗೆ ಈ ಐಹೊಳೆಯನ್ನ ಇನ್ನೊಂದು ಹೆಸರಿನಿಂದನೂ ಕರೀತಾರೆ. ಈ ಐಹೊಳೆಯನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನಂತ ಕರೀತಾರು ಅಂದ್ರೆ ಇದೇ ಐಹೊಳೆಯನ್ನ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತನೂ ಕೂಡ ಕರೆದಿದ್ದಾರೆ. ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅತಿ ಅದ್ಭುತವಾಗಿರ್ತಕ್ಕ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತನೂ ಕರೆದ್ರು. ಅಷ್ಟೇ ಅಲ್ಲ, ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತನೂ ಕೂಡ ಕರೀತಾರೆ. ಯಾವ ಸ್ಥಳವನ್ನ ಅಂದ್ರೆ ಈ ಐಹೊಳೆಯನ್ನ ಈ ರೀತಿಯಾಗಿ ಕರಿತಾ ಹೋಗ್ತಾರೆ. ಈ ಒಂದು ಐಹೊಳೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂತ ದೇವಾಲಯಗಳು ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಬಹಳ ದೇವಾಲಯಗಳು, ಅದರೊಳಗೆ ಪ್ರಮುಖವಾದಂತ ದೇವಾಲಯಗಳು ಅಂತೇಳಿ ನೋಡ್ತೀವಿ. ಪ್ರಮುಖವಾದ ದೇವಾಲಯಗಳು ಬಹಳ ಬರ್ತಾವಂತ ಅಂದ್ರೂ ಸ್ವಲ್ಪ ಅತಿ ಇಂಪಾರ್ಟೆಂಟ್. ಆ ದೇವಾಲಯಗಳು ಯಾವ್ಯಾವ ಕಂಡು ಬರ್ತಾವ್ರಿ? ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಡಕಾನ ದೇವಾಲಯ ಕಂಡು ಬರ್ತದ. ಲಡಕಾನ ದೇವಾಲಯ ಅಥವಾ ಅದನ್ನ ಲಡಾಖಾನ ದೇವಾಲಯ ಅಂತನೂ ಕೂಡ ಕರೀತಾರೆ. ಲಡಾಖಾನ ದೇವಾಲಯ ಅಥವಾ ಲಡಕಾನ ದೇವಾಲಯ. ಇನ್ನು ಹುಚ್ಚಮಲ್ಲಿ ದೇವಾಲಯ ಕಂಡು ಬರ್ತದ. ಹುಚ್ಚಮಲ್ಲಿ ದೇವಾಲಯ. ಆಮೇಲೆ ಕಂಡು ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ದುರ್ಗಾ ದೇವಾಲಯ. ಈ ದೇವಾಲಯದ ಒಂದು ವಿಶೇಷ ಅದ ರೀ. ದುರ್ಗಾ ದೇವಾಲಯ ಏನು ವಿಶೇಷ ಅದ ಅಂದ್ರೆ ಈ ದುರ್ಗ ದೇವಾಲಯಕ್ಕೆ ಇನ್ನೊಂದು ಹೆಸರು ಕರೀತಾರೆ ದುರ್ಗ ಸೂರ್ಯ ದೇವಾಲಯ. ಇದು ಬಹಳ ಇಂಪಾರ್ಟೆಂಟ್, ನೆನಪಿರ್ಲಿ ನಿಮಗೆ. ದುರ್ಗ ಸೂರ್ಯ ದೇವಾಲಯ ಅಂತ ಕರೀತಾರೆ. ದುರ್ಗ ದೇವಾಲಯ ಅಂದ್ರೆ ಒಂದೇ, ಸೂರ್ಯ ದೇವಾಲಯ ಅಂದ್ರೆ ಒಂದೇ. ಈ ದೇವಾಲಯವನ್ನ ಹೇಗದ ಅಂದ್ರೆ ಇದು ಹೇಗದ ಅಂದ್ರೆ
ಇದು ವೆರಿ ಇಂಪಾರ್ಟೆಂಟ್. ಭಾರತದ ಸಂಸತ್ತಿನ ಮಾದರಿಯಲ್ಲಿದೆ. ಭಾರತದ ಸಂಸತ್ತಿನ ಮಾದರಿ, ನಮ್ದು ಏನಿವ ಸಂಸತ್ ಭವನ ಅದಲ್ಲ, ಆ ಸಂಸತ್ ಹೇಗಿದಲ್ಲ ಆ ಮಾದರಿಯಲ್ಲಿರುವಂತ ದೇವಾಲಯ ಯಾವುದು ಅಂದ್ರೆ ದುರ್ಗ ದೇವಾಲಯ ಅಥವಾ ದುರ್ಗ ಸೂರ್ಯ ದೇವಾಲಯ ಅಂತೇಳಿ ನೋಡಿ ನೆನಪಿರ್ಲಿ. ಭಾರತದ ಸಂಸತ್ತು ಮಾದರಿಯಲ್ಲಿರುವ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದಂತ ದೇವಾಲಯ ಯಾವುದು ಅಂತಂದ್ರೆ ಅದು ದುರ್ಗ ದೇವಾಲಯ ಅಥವಾ ದುರ್ಗ ಸೂರ್ಯ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಅದು ಕಂಡು ಬರುದೇ ಇಲ್ಲಿ ಅಂದ್ರೆ ಐಹೊಳೆ ಒಳಗೆ, ಅದು ಕಂಡು ಬರುದೇ ಇಲ್ಲ ಅಂದ್ರೆ ಐಹೊಳೆ ಒಳಗೆ ಕಂಡು ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ದೇವಾಲಯ ಏನದ ರೀ, ಯಾವ್ದಾದ್ರು ಈ ದುರ್ಗ ದೇವಾಲಯ ಏನದ ಅಂದ್ರೆ ಇದು ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಒಂದು ಶ್ರೇಷ್ಠ ದೇವಾಲಯ. ಒಡಿಸ್ಸಾದಲ್ಲಿರುವಂತ ಶ್ರೇಷ್ಠವಾದಂತ ದೇವಾಲಯ ಯಾವುದು ಅಂದ್ರೆ ಒಡಿಸ್ಸಾದ ಸೂರ್ಯ ದೇವಾಲಯ ಏನದಲ್ಲ, ಒಡಿಸ್ಸಾದಲ್ಲಿ ಬರುವಂತ ಸೂರ್ಯ ದೇವಾಲಯ. ಆ ಒಡಿಸ್ಸಾದಲ್ಲಿ ಬರುವಂತ ಸೂರ್ಯ ದೇವಾಲಯದ ಗೋಪುರ ಹೇಗದಲ್ಲ, ಆ ಗೋಪುರಕ್ಕೆ ಹೋಲಿಕೆ ಮಾಡತಕ್ಕಂಥ ದೇವಾಲಯ ಯಾವುದು ಅಂದ್ರೆ ಈ ದುರ್ಗ ದೇವಾಲಯ. ಒಡಿಸ್ಸಾದ ಸೂರ್ಯ ದೇವಾಲಯದ ಗೋಪುರಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನ. ಗೋಪುರಕ್ಕೆ ಹೋಲಿಕೆ ಮಾಡುವಂತ ದೇವಾಲಯ ಯಾವುದು ಅಂದ್ರೆ ಈ ದುರ್ಗ ದೇವಾಲಯ ಅಂತ ನಾವು ನೋಡ್ತೀವಿ. ಹೋಲಿಕೆ ಮಾಡ್ತಾರೆ, ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕ ಸೂರ್ಯ ದೇವಾಲಯ ಅಂತೇಳಿ ನಾವು ನೋಡ್ತಾ ಇದೀವಲ್ಲ, ಆ ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಸೂರ್ಯ ದೇವಾಲಯ ಏನದಲ್ಲ, ಆ ಸೂರ್ಯ ದೇವಾಲಯದ ಗೋಪುರಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ದುರ್ಗ ದೇವಾಲಯವನ್ನು ಹೋಲಿಕೆಯನ್ನು ಮಾಡ್ತಾರೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯ ಅಂತ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಇನ್ನೂ ದೇವಾಲಯಗಳು ಕಂಡು ಬರ್ತಾವೆ ಇಲ್ಲಿ. ಯಾವ ಅಂದ್ರ ಮೇಗುತ್ತಿ ದೇವಾಲಯ ಕೂಡ ಕಂಡು ಬರ್ತದ. ಮೇಗುತ್ತಿ ದೇವಾಲಯ ಕಂಡು ಬರ್ತದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಅತಿ ಶ್ರೇಷ್ಠವಾದಂತ ದೇವಾಲಯ ಯಾವ್ದ್ರ ಕೊತ್ತಿಗುಂಡಿ ದೇವಾಲಯ ಕಂಡು ಬರ್ತದ್ರಿ. ಇಲ್ಲೆಲ್ಲ ಬಹಳ ಬರ್ತಾವ ದೇವಾಲಯಗಳು ಅತಿ ಶ್ರೇಷ್ಠ ಎಕ್ಸಾಮ್ ದೃಷ್ಟಿಯಿಂದ. ಈ ಕೊತ್ತಿಗುಂಡಿ ದೇವಾಲಯ ಬಾದಾಮಿ ಚಾಲುಕ್ಯರಲ್ಲೇನೆ ಅತಿ ಚಿಕ್ಕ ದೇವಾಲಯ ಇದು. ಬಾದಾಮಿ ಚಾಲುಕ್ಯರು ಏನ್ ನಿರ್ಮಾಣ ಮಾಡ್ಯಾರಲ್ಲ ದೇವಾಲಯ, ಎಲ್ಲಾ ದೇವಾಲಯಗಳಲ್ಲಿ ಅತ್ಯಂತ ಚಿಕ್ಕದಾದ ದೇವಾಲಯ ಅಂದ್ರ ಈ ಕೊತ್ತಿಗುಂಡಿ ದೇವಾಲಯ. ಅತಿ ಚಿಕ್ಕ ದೇವಾಲಯ ಇದು. ಈ ಕೊತ್ತಿಗುಂಡಿ ದೇವಾಲಯ ಅಂತಕ್ಕಂಥ ಅತ್ಯಂತ ಚಿಕ್ಕ ದೇವಾಲಯ ಇದು. ಕೊಂತಿಗುಂಡಿ ಅಂತಕ್ಕಂಥ ದೇವಾಲಯ. ಈ ಕೊತ್ತಿಗುಂಡಿ ದೇವಾಲಯ ಎಲ್ಲಿ ಕಂಡು ಬರ್ತದೆ? ಐಹೊಳೆಯಲ್ಲಿ. ಬಾದಾಮಿ ಚಾಲುಕ್ಯರ ಎಲ್ಲಾ ದೇವಾಲಯಗಳಲ್ಲಿ ಅತಿ ಚಿಕ್ಕ ದೇವಾಲಯ ಯಾವ್ದಂದ್ರ ಈ ಕೊತ್ತಿಗುಂಡಿ ದೇವಾಲಯ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಅವರ ದೇವಾಲಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ ನೋಡ್ತೀವಿ. ಇನ್ನೊಂದು ಬರ್ತಕ್ಕಂಥ ಒಂದು ಅತಿ ಪ್ರಮುಖವಾದಂತ ಸ್ಥಳ ಯಾವುದು ಅಂತಂದ್ರೆ ಈ ಪಟ್ಟದಕಲ್ಲು ಅಂತೇಳಿ ನಾವು ನೋಡ್ತೀವಿ. ಪಟ್ಟದಕಲ್ಲು ಅಂತೇಳಿ ನಾವು ನೋಡ್ತೀವಿ. ತಾವೆಲ್ಲಾ ನೋಟ್ಸ್ ಅನ್ನ ಮಾಡ್ಕೋತಾ ಇದೀರಿ ಅಂತೇಳಿ ನಂಬಿದಿನ. ನೋಟ್ಸ್ ಅನ್ನ ಮಾಡ್ರಿ, ಯಾಕಂದ್ರೆ ಒಂದೊಂದ್ ಸಾರಿ ಹೋಯ್ತು ಅಂದ್ರೆ ಮತ್ತೆ ಎಷ್ಟು ನೆನಪುಳಿತದ ಗೊತ್ತಿಲ್ಲ. ನೋಟ್ಸ್ ಇತ್ತ ಮೇಲಿನ ಮೇಲೆ ಒಂದ್ ಸ್ವಲ್ಪ ನೋಡಕ್ ಅನುಕೂಲ ಆಗ್ತದೆ ನಿಮಗೆ. ಮೇಲಿನ ಮೇಲೆ ಒಂದ್ಸರಿ ರಿಕಾಲ್ ಮಾಡ್ಕೊಳಕ್ಕೆ ಅವನಿಕನ್ನ ನಿಮ್ಗೆ ಅವಾಗ ನೋಡೋದಕ್ಕೆ ಒಂದು ಅನುಕೂಲ ಆಗ್ತದ ಅಂತೇಳಿ. ಇನ್ನು ಅತಿ ಶ್ರೇಷ್ಠವಾಗಿ ಬರ್ತಕ್ಕಂಥದ್ದು ಇನ್ನೊಂದು ದೇವಾಲಯ ಯಾವ್ದು? ಪಟ್ಟದಕಲ್ಲು ದೇವಾಲಯ. ಪಟ್ಟದಕಲ್ಲು ಅಂತಕ್ಕಂಥ ಸ್ಥಳ. ಇಲ್ಲಿ ಕಂಡು ಬರ್ತಕ್ಕಂಥ ಅನೇಕ ದೇವಾಲಯಗಳನ್ನ ನಾವು ನೋಡ್ತೀವಿ. ಇದರ ಪ್ರಾಚೀನ ಹೆಸರು ಏನಾಗಿತ್ರಿ ಅಂದ್ರ ಕಿಸು ಒಳಲ್. ಹೇಳದ್ರ ಪ್ರಾಚೀನ ಹೆಸರು ಏನಾಗಿತ್ರಿ ಅಂದ್ರ ಕಿಸು ಒಳಲ್ ಅಂತಕ್ಕಂಥ ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಅಂತೇಳಿ ನಾವು ನೋಡ್ತೀವಿ. ಕಿಸು ಒಳಲ್ ಅಂತಕ್ಕಂಥದ್ದು, ಕಿಸು ಒಳಲ್ಲು ಅಂತಕ್ಕಂಥದ್ದು ಇದು ಪ್ರಾಚೀನ ಹೆಸರ. ಇದು ಎಲ್ಲಿ ಕಂಡು ಬರ್ತದ್ರಿ ಅಂದ್ರ ಅತಿ ಪ್ರಮುಖವಾಗಿರ್ತಕ್ಕಂಥ ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತದ ಅಂದ್ರ ಮಲಪ್ರಭಾ ನದಿಯ ದಂಡೆ ಮೇಲೆ. ಈ ಪಟ್ಟದಕಲ್ಲು ಕಂಡು ಬರೋದು ಯಾವ ನದಿಯ ದಂಡೆ ಮೇಲೆ ಅಂದ್ರ ಮಲಪ್ರಭಾ ನದಿಯ ದಂಡೆ ಮೇಲೆ. ಈ ಮಲಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರುವಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಲಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರುವಂತ ಒಂದು ಸ್ಥಳ ಯಾವ್ದ್ರಿ ಅಂದ್ರ ಬಾದಾಮಿ ಚಾಲುಕ್ಯರದು, ಅದು ಪಟ್ಟದಕಲ್ಲು ಅಂತ ನಾವು ನೋಡ್ತೀವಿ. ಈ ಪಟ್ಟದಕಲ್ಲು ಅಂತಕ್ಕಂಥದ್ದು ಏನಂದ್ರೆ 1987ರಲ್ಲಿ ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗೈತಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿರತಕ್ಕಂಥದ್ದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ನೋಡುತ್ತೀವಿ. 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಜೊತೆಗೆ ಈ ಒಂದು ಪಟ್ಟದಕಲ್ಲದಲ್ಲಿ ಇರ್ತಕ್ಕಂಥ ದೇವಾಲಯವನ್ನು ನೋಡಿರ್ತಕ್ಕಂಥ ಇತಿಹಾಸಕಾರರು ಇದನ್ನ ಏನಂತ ಕರೆದ್ರು ಅಂದ್ರ ಪಟ್ಟದಕಲ್ಲನ್ನ ಅಲ್ಲಿ ಹೇಗೆ
ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಪರ್ಸಿ ಬ್ರೌನ್ ಕರೆದು, ಅಷ್ಟೇ ಅಲ್ಲ ಐಹೊಳೆಯನ್ನ ಏನಂತ ಕರೀತಾರ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಪ್ರಯೋಗ ಶಾಲೆ ಅಂತನೂ ಕೂಡ ಕರೀತಾರೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದನ್ನ ಅಲ್ಲಿ ಕರೀತಾರಲ್ಲ ಐಹೊಳೆಯನ್ನ. ಹಾಗೇನೆ ಪಟ್ಟದ ಕಲ್ಲನ್ನು ಏನಂತ ಕರೀತಾರ ಅಂದ್ರ ಚಾಲುಕ್ಯ ವಾಸ್ತುಶಿಲ್ಪದ ತವರು ಮಣಿ ಅಂತೇಳಿ ಕರೀತಾರೆ. ಇದನ್ನೇ ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂತೇಳಿ ಕರೀತಾರೆ. ತವರು ಮನೆ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರು ಮನೆ ಅಂತ ಯಾವ್ದನ್ನ ಕರೀತಾರೋ ಅಂತಂದ್ರೆ ಈ ಒಂದು ಪಟ್ಟದ ಕಲ್ಲನ್ನ ಕರಿತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಕ್ಕಂಥ ಅತಿ ಪ್ರಮುಖವಾದಂತ ದೇವಾಲಯಗಳು ಯಾವ್ದಾವ್ರಿ ಅಂತಂದ್ರೆ, ಅದಕ್ಕಾಗಿ ಇಲ್ಲಿ ಪ್ರಮುಖವಾದ ದೇವಾಲಯಗಳಿವೆ. ಇದನ್ನ ಏನಂತ ಕರೆದಾರ ಅಂದ್ರೆ ಪಟ್ಟದ ಕಲ್ಲು ನೆನಪಿರ್ಲಿ, ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ. ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೆಯುವ ಸ್ಥಳ ಯಾವುದು ಅಂದ್ರೆ ಪಟ್ಟದ ಕಲ್ಲು, ನೆನಪಿರ್ಲಿ. ಹಾಗೇನೆ ಈ ಒಂದು ಪಟ್ಟದ ಕಲ್ಲಿನಲ್ಲಿ ಕಂಡು ಬರುವಂತ ಅತಿ ಪ್ರಮುಖವಾದಂತ ದೇವಾಲಯಗಳು ಯಾವುವು ಅಂತಂದ್ರೆ, ಇಲ್ಲಿ ಕಂಡು ಬರುವಂತ ದೇವಾಲಯ ಒಂದು ಸಂಗಮೇಶ್ವರ ದೇವಾಲಯ. ಪ್ರಮುಖವಾಗಿರ್ತಕ್ಕಂಥವು ಒಂದು ಸಂಗಮೇಶ್ವರ ದೇವಾಲಯ ಕಂಡು ಬರ್ತದ. ಸಂಗಮೇಶ್ವರ ದೇವಾಲಯ ಕಂಡು ಬರ್ತದ್ರಿ. ಸಂಗಮೇಶ್ವರ ದೇವಾಲಯ. ಎರಡನೇದು ಯಾವ್ದು ಕಂಡು ಬರ್ತದ ಅಂದ್ರೆ ಅತಿ ಪ್ರಮುಖ ಗಳಗನಾಥ ದೇವಾಲಯ. ಗಳಗನಾಥ ದೇವಾಲಯ ಕಂಡು ಬರ್ತದ. ಗಳಗನಾಥ ದೇವಾಲಯ. ಇನ್ನೊಂದು ಅತಿ ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ಕಂಡು ಬರ್ತದ ವಿರೂಪಾಕ್ಷ ದೇವಾಲಯ ಕಂಡು ಬರ್ತದ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯ ಇದು. ವಿರೂಪಾಕ್ಷ ದೇವಾಲಯ ಕಂಡು ಬರ್ತದ. ಇದು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿ ಅಂತ ಹೇಳ್ತಾರೆ ಇದನ್ನು. ದ್ರಾವಿಡ ವಾಸ್ತುಶಿಲ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಂದು ಶೈಲಿ ಯಾವ್ದಂದ್ರ ದ್ರಾವಿಡ ಶೈಲಿ. ದ್ರಾವಿಡ ವಾಸ್ತುಶಿಲ್ಪದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಕರೀತಾರೆ ಇದನ್ನ. ಅತ್ಯುತ್ತಮ ಕೃತಿ, ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತೇಳಿ ಕರೀತಾರೆ. ಹಿಂಗ್ ಕರೆದವ್ರು ಯಾರ್ರಿ ಹಾಗಾದ್ರೆ? ಪರ್ಸಿ ಬ್ರೌನ. ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿಯಾಗಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಅಂತೇಳಿ ಕರೆದವ್ರು ಯಾರು ಅಂತಂದ್ರ ಪರ್ಸಿ ಬ್ರೌನ್. ಇವ ಶ್ರೇಷ್ಠ ಇತಿಹಾಸಕಾರ, ಜಾಸ್ತಿ ಈತನೇ ಹೇಳ್ತಾನೆ. ಪರ್ಸಿ ಬ್ರೌನ್ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾರೆ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಯಾವುದು ಅಂತಂದ್ರೆ ವಿರೂಪಾಕ್ಷ ದೇವಾಲಯ. ಅತ್ಯಂತ ದೊಡ್ಡದಾದಂತ ದೇವಾಲಯ, ಇವತ್ತು ಪ್ರಮುಖವಾಗಿರ್ತಕ್ಕಂಥ ದೇವಾಲಯ. ಹಾಗಾಗೇನೆ ಗೊತ್ತಿರಲಿ ನಿಮಗೆ, ಪರ್ಸಿ ಬ್ರೌನ್ ಅತಿ ಹೆಚ್ಚಾಗಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಹಾಡಿ ಹೋಗಿರ್ತಕ್ಕಂಥ ಇತಿಹಾಸಕಾರ. ಅದಕ್ಕಾಗಿನೇ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಲ್ಲಿ ಕಂಡು ಬರ್ತಕ್ಕಂಥ ದಕ್ಷಿಣ ಭಾರತಕ್ಕಿರುವಂತ ಒಂದು ವಾಸ್ತುಶಿಲ್ಪದ ಶೈಲಿ ಯಾವ್ದಂದ್ರೆ ದ್ರಾವಿಡ ಶೈಲಿ. ಅದರ ಅತಿ ಪ್ರಮುಖ ವಿರೂಪಾಕ್ಷ ದೇವಾಲಯ. ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಯಾವುದು ಅಂತ ಕರಿತಾನಂದ್ರೆ, ಶೈಲಿ ಯಾವ್ದಾಗ್ಯದ್ರಿ ಅಂತಂದ್ರೆ ಅದು ವಿರೂಪಾಕ್ಷ ದೇವಾಲಯ ಅಂತೇಳಿ ಪರ್ಸಿ ಬ್ರೌನ್ ಕರಿತಾ ಹೋಗ್ತಾನೆ. ಮತ್ತೆ ಇನ್ನು ಅನೇಕ ದೇವಾಲಯಗಳು ಕಂಡು ಬರ್ತಾವೆ ಇಲ್ಲಿ. ಇನ್ನು ಯಾವ ದೇವಾಲಯ ಕಂಡು ಬರ್ತಾವ್ರಿ? ಮಲ್ಲಿಕಾರ್ಜುನ ದೇವಾಲಯ ಇಲ್ಲೇ ಕಂಡು ಬರ್ತದ. ಮಲ್ಲಿಕಾರ್ಜುನ ದೇವಾಲಯ ಕಂಡು ಬರ್ತದ. ಪಾಪನಾಥ ಅಂತ ದೇವಾಲಯ ಕಂಡು ಬರ್ತದ. ಪಾಪನಾಥ ದೇವಾಲಯ ಕಂಡು ಬರ್ತದ. ಇನ್ನೊಂದು ಯಾವುದು ಅಂದ್ರ ಇವರ ಸ್ಥಳದಲ್ಲಿ ಅಂದ್ರೆ ಇದೇ ಒಂದು ಪಟ್ಟದ ಕಲ್ಲಲ್ಲಿ ಜೈನ ನಾರಾಯಣ ಅನ್ನತಕ್ಕಂಥ ದೇವಾಲಯ ಕೂಡ ಕಂಡು ಬರ್ತದೆ. ಇಲ್ಲಿ ಬರೀತೀನಿ ನೋಡ್ರಿ, ಜೈನ ನಾರಾಯಣ ಅನ್ನತಕ್ಕಂಥ ಏನ್ ಕಂಡು ಬರ್ತದ್ರಿ ಅಂದ್ರೆ ದೇವಾಲಯ ಕಂಡು ಬರ್ತದ. ಜೈನ ನಾರಾಯಣ ಅಂತಕ್ಕಂಥ ದೇವಾಲಯ ಕೂಡ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಈ ಒಂದು ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತದ. ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯಗಳು ಕೂಡ ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಾವೆ. ಹೀಗೆ ಯಾರಾದ್ರೂ ಒಬ್ಬ ಬಾದಾಮಿ ಚಾಲುಕ್ಯನ ಅರಸನಿಗೆ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಈ ಪಟ್ಟದ ಕಲ್ಲಿನಲ್ಲೇನೆ ಮಾಡ್ತಾ ಇದ್ರು. ಅದಕ್ಕಾಗಿನೇ ಇದು ಪಟ್ಟದ ಬಂಧ ಅಂತ ಕೂಡ ಕರೀತಾರೆ ಈ ಸ್ಥಳಕ್ಕೆ. ಅಂದ್ರ ಅರಸರ ಒಂದು ಪಟ್ಟಾಭಿಷೇಕ ಆಗೋದು ಈ ಪಟ್ಟದ ಕಲ್ಲಿನಲ್ಲಿ. ಅದಕ್ಕಾಗಿ ಇದನ್ನ ಏನಂತ ಕರಿತಾ ಇದ್ರು ಅಂದ್ರ ಪಟ್ಟಬಂಧ ಅಂತೇಳಿ ಕರಿತಾ ಇದ್ರು. ನಾನು ಹಿಂದಿನ ಕ್ಲಾಸ್ ಹೇಳಿದ್ದೀನಿ ನಿಮಗೆ,
ಪಟಬಂಧ ಅಂತ ಕರಿತಾ ಇದ್ರು. ಆದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯಗಳು ಈ ಬಾದಾಮಿ, ಐಹೊಳೆ ಮತ್ತು ಈ ಪಟ್ಟದ ಕಲ್ಲಿನಲ್ಲಿ ಬಾದಾಮಿ ಚಾಲುಕ್ಯರು ದೇವಾಲಯಗಳ ವಾಸ್ತುಶಿಲ್ಪ ಕಂಡು ಬರ್ತದ. ಕಲೆ ವಾಸ್ತುಶಿಲ್ಪಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಬಾದಾಮಿ ಚಾಲುಕ್ಯರು ಅಂತ ನಾವು ನೋಡ್ತಾ ಹೋಗ್ತೀವಿ. ಇದು ಏನಪ್ಪಾ ಅಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸ ಅಂತೇಳಿ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿಗೆ ಬಾದಾಮಿ ಚಾಲುಕ್ಯರು ಅಂತಕ್ಕಂಥದ್ದು ಮುಕ್ತಾಯ ಆಗ್ತದ. ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ, ನಾನು ಎಷ್ಟು ಸಾಧ್ಯನೋ ಅಷ್ಟು ಡೆಪ್ತ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಆದ್ರೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀವು ಅದನ್ನ ಚೆನ್ನಾಗಿ ಬರ್ಕೊಂಡು ನೋಟ್ಸ್ ಅನ್ನು ಮಾಡ್ಕೊಂಡು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಎಕ್ಸಾಮ್ ಸಿದ್ಧತೆ ಆದ್ರೆ ಅದು ಒಂದು ಸಾರ್ಥಕ ಆಗ್ತದ ಅಂತಕ್ಕಂಥದನ್ನ ಹೇಳ್ತಾ ನಿಮಗೇನು ಜಾಸ್ತಿ ಹೇಳೋದಿಲ್ಲ. ಎಲ್ಲರೂ ತಿಳ್ಬಲ್ಲವರು ಇರ್ತೀರಿ, ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂಥದ್ದು, ಎಲ್ಲರಿಗೂ ಜವಾಬ್ದಾರಿ ಇರ್ತದ. ಅದನ್ನ ಅರ್ಥಕೊಂಡೇ ಇಲ್ಲಿ ಓದ್ತಿರ್ತೀರಿ. ಎಲ್ಲರಿಗೂ ಈಗ ಅತಿ ಶೀಘ್ರದಲ್ಲಿ ಕಾಲ್ಫಾರ್ಮ್ಗಳು ಆಗ್ತಾವ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ನೀವು ಆದಷ್ಟು ಇನ್ನಷ್ಟು ನಿರಂತರವಾಗಿ ಓದ್ತಾ ಇರಿ ಅನ್ನತಕ್ಕಂಥದ್ದನ್ನು ಹೇಳಿ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.